ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಒಬ್ಬಳು ಕಾರ್ಯಕರ್ತೆಯಾಗಿಂದಿನಿಂದಲೂ ಕೋಲಾರ ಜಿಲ್ಲೆ ಅಂದ್ರೆ ನನಗೆ ಬಹಳ ಪ್ರೀತಿಪೂರ್ವಕ ಜಿಲ್ಲೆ. ಮತ್ತೆ ಸಂಘಟನಾತ್ಮಕವಾದ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡಿರುವಂತ ನನಗೆ ಜವಾಬ್ದಾರಿಯನ್ನ ಈ ಜಿಲ್ಲೆದು ಕೊಟ್ಟಿದ್ರು. कृष्णमूर्ति नाम देस्य सतीश नाम देस्य शिव गोत्र दोस्य तमयी नाम देस्य रेणुका नाम अश्विनी नाम प्रवीण कुमार नाम देस्य दिनेश नाम देस्य शंकर प्रफुल्ल नाम सहा कुटुंब रेणुका गोत्र दोस्य सतीश नाम देस्य अंबिका नाम नेहाश्री नाम ध्रुव आराध्य नाम देस्य बालाजी नाम देस्य सहा कुटुंब गोत्र दोस्य भारद्वाज गोत्र दोस्य दोस्तमा नागेंद्र नाम देस्य ಒಬ್ಬಳು ಕಾರ್ಯಕರ್ತೆಯಾಗಿಂದಿನಿಂದಲೂ ಕೋಲಾರ ಜಿಲ್ಲೆ ಅಂದ್ರೆ ನನಗೆ ಬಹಳ ಪ್ರೀತಿಪೂರ್ವಕ ಜಿಲ್ಲೆ. ಮತ್ತೆ ಸಂಘಟನಾತ್ಮಕವಾದ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡಿರುವಂತ ನನಗೆ ಜವಾಬ್ದಾರಿಯನ್ನ ಈ ಜಿಲ್ಲೆದು ಕೊಟ್ಟಿದ್ರು. ಇವತ್ತು ಬಹಳ ಒಂದು ಚುನಾವಣೆ ಮುಗಿದು ಎರಡನೇ ಚುನಾವಣೆ ಕಣದಲ್ಲಿ ನಾವಿದ್ದೇವೆ. ಸ್ವಾಮಿ ಮಂಜುನಾಥ, ನಾನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವಳು, ಮಂಜುನಾಥ ಮಡಿಲಲ್ಲಿ ಬೆಳೆದವಳು ನಾನು. ಇಲ್ಲೂ ಕೂಡ ಕೋಲಾರದ ಮಂಜುನಾಥನನ್ನ, ಶಿವನನ್ನ ದರ್ಶನ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು, ಹಿಂದುತ್ವವಾದಿ ಮತ್ತು ಅಭಿವೃದ್ಧಿ ಅಂತ ನರೇಂದ್ರ ಮೋದಿಗೆ ಇನ್ನೂ ಶಕ್ತಿ ಸಿಗಬೇಕು. ಆಮೇಲೆ ಈ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಹುಶಃ ಚಿಂತಕರ ಚಾವಡಿ ಅದು. ನಮಗೆ ಪೂರ್ವಕಾಲ ಜನಸಂಘ ಕಾಲದಿಂದಲೂ ಕೂಡ ನಮಗೆ ನಾವು ಮೊದಲ ಅಕೌಂಟನ್ನು ಓಪನ್ ಮಾಡಿರುವಂಥದ್ದು, ಶಕ್ತಿ ಕೊಟ್ಟಂತೆ ಯಾವುದಾದ್ರೂ ಇದೆ ಅದು ನಮಗೆ ಬುದ್ಧಿವಂತ ಮತದಾರರೆಂದರೆ ಶಿಕ್ಷಕ ಮತದಾರರು, ಗ್ರಾಜ್ಯುಯೇಟ್ಸ್ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿಕೊಟ್ಟಿರ್ಬೋದು. ಡಾಕ್ಟರ್ ತಂಗ ಆಗಿರ್ಬೋದು, VS ಆಚಾರ್ಯ ಆಗಿರ್ಬೋದು, ಕರಂಬಳ್ಳಿ ಸಂಜೀವ್ ಶೆಟ್ಟರ್ ಆಗಿರ್ಬೋದು. ಈ ರೀತಿಯಲ್ಲಿ ನಮ್ಮನ್ನು ಮೊದಲು ಗುರುತಿಸಿದವರೇ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಮೊದಲು ಗುರುತಿಸಿದೆ ವಿದ್ಯಾವಂತರು ಮತ್ತು ಪದವೀಧರರು ಮತ್ತು ಶಿಕ್ಷಕರು. ಆ ನಂತರ ಯಾವಾಗ ಬೆಳೆತಾಂಗೆ BJP ಜನಸಾಮಾನ್ಯರಲ್ಲಿ ನಾವು ಒಂದಾಗಿ ಜನರ ಕೆಲಸವನ್ನು ಯಾವಾಗ ನಾವು ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗುರುತಿಸುವಂಥ ಮತದಾರರು, ಪ್ರೀತಿಸುವಂಥ ಮತದಾರರು, ಬೆಂಬಲಿಸುವಂಥ ಮತದಾರರು ಇದ್ದಾರೆ. ಬಹುಶಃ ಪ್ರಪಂಚದಲ್ಲಿ ಅತಿ ದೊಡ್ಡ ಹೆಚ್ಚಿನ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ